ಹಿಂದೂ ಹೆಲ್ಪ್ಲೈನ್ ಒಂದು ವಿಶಿಷ್ಟವಾದಂಥ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಆರಂಭವಾದಂಥ ಸಂಸ್ಥೆ ಇವತ್ತು 13 ವರ್ಷಗಳನ್ನು ಪೂರೈಸಿ ಈ ಭಾಗದ ಈ ಪರಿಸರದ 10 ಜನರಿಗೆ ತನ್ನದೇ ಆದಂಥ ರೀತಿಯಲ್ಲಿ ಸಹಾಯವನ್ನು ಮಾಡುವಂಥ ದೊಡ್ಡ ಕಾರ್ಯವನ್ನು ಹಿಂದೂ ಹೆಲ್ಪ್ಲೈನ್ ಇವತ್ತು ಮಾಡ್ತಾ ಬಂದಿದೆ. ಗೌರವಾನ್ವಿತ ಡಾಕ್ಟರ್ ಹೆಬ್ಬಾರರು ಮತ್ತು ರಾಜೇಶ್ ಶೆಟ್ಟರ ನೇತೃತ್ವದ ಈ ತಂಡ ಒಂದು ಸಮಾನ ಮನಸ್ಕರ ತಂಡ. ಹೆಬ್ಬಾರರು ವೈದ್ಯರಾಗಿದ್ದುಕೊಂಡು ಕೂಡ ಈ ಹಿಂದೂ ಹೆಲ್ಪ್ಲೈನನ್ನು ಮುನ್ನಡೆಸೋದರಲ್ಲಿ ಒಂದು ವಿಶೇಷವಾದಂಥ ಪಾತ್ರವನ್ನು ಅವರು ಕಳೆದ ಹಲವಾರು ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ. ಅದೇ ರೀತಿ ಈಗಾಗಲೇ ಉಲ್ಲೇಖ ಮಾಡಿದಂತೆ ರಾಜೇಶ್ ಶೆಟ್ಟರು ಮತ್ತು ಅವರ ದೊಡ್ಡ ಬಳಗ, ಸುಮಾರು 50ಕ್ಕೂ ಹೆಚ್ಚು ಜನರ ಬಳಗ, ತಾನು ಸಂಪಾದಿಸಿದಂಥ ಹಣವನ್ನು ಈ ಹಿಂದೂ ಹೆಲ್ಪ್ಲೈನಿಗೆ ಬಳಕೆ ಮಾಡುವಂಥ ಒಂದು ಉದಾರವಾದಂಥ ಕಲ್ಪನೆಯನ್ನು ಇಟ್ಟುಕೊಂಡಂಥ ಒಂದು ಯುವಕರ ತಂಡ. ಇಷ್ಟು ದೊಡ್ಡ ಕಾರ್ಯವನ್ನು ಕಳೆದ ಹಲವಾರು ವರ್ಷಗಳಿಂದ ಯಾವುದೇ ದೊಡ್ಡ ಪ್ರಚಾರವನ್ನು ಬಯಸದೆ ಅತ್ಯಂತ ಶ್ರದ್ಧೆಯಿಂದ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಹಿಂದೂ ಹೆಲ್ಪ್ಲೈನಿನ ಎಲ್ಲ ಕಾರ್ಯಕರ್ತರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಿಂದೂ ಅನ್ನುವಂಥ ಕಲ್ಪನೆಯೇ ಸೇವೆಯ ಚಟುವಟಿಕೆ. ಅದನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡುವಂಥ ಕಾರ್ಯವನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಈ ಸಾಲಿನಲ್ಲಿ ಬಹಳ ದೊಡ್ಡ ಕಾರ್ಯವನ್ನು ಇವತ್ತಿನ ಈ ಕಾರ್ಯಕ್ರಮದ ಮುಖಾಂತರವೂ ಕೂಡ ಕೊಡ್ತಾ ಇರುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಸುಧಾಕರ್ ಶೆಟ್ಟರು ಮತ್ತು ಉಳಿದಂಥವ್ರು ಎಲ್ಲರೂ ಕೂಡ ಮಾತಾಡಬೇಕಾದ್ರೆ ದೇಶದ ಅಸ್ಮಿತೆ, ನಮ್ಮ ಸ್ವಾಭಿಮಾನದ ಸಂಗತಿಗಳನ್ನು ಉಲ್ಲೇಖ ಮಾಡ್ತಾ ಬಂದಿದ್ದಾರೆ. ನಾವು ಪ್ರತಿ ಬಾರಿಯೂ ಕೂಡ ಜಾತಿ ವ್ಯವಸ್ಥೆಗಿಂತ ಮೇಲೆ ಬಂದು ಸಮಾಜದ ವ್ಯವಸ್ಥೆಗೆ ರಾಷ್ಟ್ರೀಯತೆಯ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡಬೇಕು ಅಂತೇಳಿ ಮತ್ತೆ ಮತ್ತೆ ಹೇಳ್ತಾನೆ ಬಂದಿದ್ದಾವೆ. ದೇಶ ಮೊದಲು ಅನ್ನುವಂಥ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಸಂಘ ನಮಗೆ 10 ಸಂಗತಿಗಳನ್ನು ಕಲಿಸ್ಕೊಟ್ಟಿದೆ. ಬಹುಶಃ ಚಕ್ರವರ್ತಿ ಸೂಲಿಬೆಲೆಯವರ ನಾನೇ ಭಾರತ ಅನ್ನುವಂಥ ಪರಿಕಲ್ಪನೆಯೂ ಕೂಡ ದೇಶ ಮೊದಲು ಅನ್ನುವಂಥ ಪರಿಕಲ್ಪನೆ ಅಡಿಯಲ್ಲೇ ಈ ಕಾರ್ಯಕ್ರಮವೂ ಕೂಡ ಇವತ್ತು ನಡೀತಾ ಇದೆ. ನಾವೆಲ್ಲರೂ ಕೂಡ ಈ ಕಾಲಘಟ್ಟದಲ್ಲಿ ಏಕೆ ಪುಣ್ಯವಂತರು ಅಂತ ಕೇಳಿದರೆ, ಸುಮಾರು 500 ವರ್ಷಗಳ ಸುದೀರ್ಘವಾದಂಥ ಹೋರಾಟದ ಕಾರಣದ ನಂತರ ಅಯೋಧ್ಯೆಯಲ್ಲಿ ಒಂದು ಸುಂದರವಾದಂಥ ರಾಮ ಮಂದಿರವನ್ನು ನೋಡುವಂಥ ಕಾಲಘಟ್ಟದಲ್ಲಿ ನಾವು ಇವತ್ತಿದ್ದೇವೆ ಎನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ಸಂತೋಷದ ಸಂಗತಿ. ಅದೇ ರೀತಿ 100 ವರ್ಷದ ಬಳಿಕ ಮಹಾಕುಂಭ ಮೇಳವನ್ನು ನೋಡುವಂಥ ಅವಕಾಶವೂ ಕೂಡ ನಮ್ಮ ಪಾಲಿಗೆ ದೊರಕಿರುವಂಥದ್ದು ಕೂಡ ನಮ್ಮೆಲ್ಲರದು ಕೂಡ ಸೌಭಾಗ್ಯ. ಕಾಶಿ ಕಾರಿಡಾರನ್ನು ನೋಡುವಂಥ ಸೌಭಾಗ್ಯವೂ ಕೂಡ ನಮ್ಮೆಲ್ಲರ ಕಣ್ಣು ಮುಂದೆ ಇವತ್ತು ಸಿಕ್ಕಿದೆ. ಇಂಥ ಕಾಲಘಟ್ಟದಲ್ಲಿ ಕೆಲಸ ಮಾಡ್ತಾ ಇರುವಂಥ ನಮ್ಮಗಳಿಗೆ ಈ ದೇಶವನ್ನು ಮತ್ತೊಮ್ಮೆ ವಿಶ್ವಗುರುವನ್ನಾಗಿ ನೋಡುವಂಥ, ವಿಶ್ವಕ್ಕೆ ಮಾರ್ಗದರ್ಶನವನ್ನಾಗಿ ಮಾಡುವಂಥ ಭಾರತವನ್ನು ಮಾಡಬೇಕಾದಂಥ ಕಾರ್ಯ ನಮ್ಮೆಲ್ಲರದು ಕೂಡ ಇದೆ. ಈ ಕಾರ್ಯ ಇವತ್ತು ಮನೆ ಮನೆಗಳಿಂದ ಹಳ್ಳಿಗಳಿಂದ ಆಗಬೇಕಾಗಿದೆ. ಬಹುಶಃ ಹಿಂದೂ ಹೆಲ್ಪ್ಲೈನಿನ ಈ ಕಾರ್ಯ ಗ್ರಾಮೀಣ ಪ್ರದೇಶದಲ್ಲಿ ಅತ್ಯಂತ ಮೌನವಾದಂಥ ಒಂದು ಹೊಸ ಬದಲಾವಣೆಯನ್ನು ಮಾಡುವಂಥ ಕಾರ್ಯವನ್ನು ಹಿಂದೂ ಹೆಲ್ಪ್ಲೈನ್ ಇವತ್ತು ಮಾಡ್ತಾ ಇದೆ. ಯಾರು ಅಶಕ್ತರಿದ್ದಾರೆ ಅಂಥವರಿಗೆ ಸಹಾಯವನ್ನು ಮಾಡೋದ್ರ ಮುಖಾಂತರ ರಾಷ್ಟ್ರೀಯ ಪರಿಕಲ್ಪನೆಯನ್ನು, ಹಿಂದುತ್ವದ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಇವತ್ತು ಅವರೆಲ್ಲರೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಎಲ್ಲ ತಂಡಕ್ಕೆ ನಾನು ಮತ್ತೆ ಮತ್ತೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ತಂಡಕ್ಕೆ ಇನ್ನಷ್ಟು ಸಹಾಯವನ್ನು ನಾವೆಲ್ಲರೂ ಕೂಡ ಒಟ್ಟಾಗಿ ಭಾಗದಲ್ಲಿ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಮಾನ್ಯ ದಿನೇಶ್ ಪೈ ಅವರಿಗೆ ಇವತ್ತು ಸೇವಾರತ್ನ ಪ್ರಶಸ್ತಿಯನ್ನು ಕೊಟ್ಟಿರುವಂಥದ್ದು. ಬಹುಶಃ ಮುನಿಯಾಲ್ ಅವರೇ ಹೇಳಿದರು, ನಾನೇ ಮುನಿಯಾಲು ಅನ್ನುವಂಥ ಒಂದು ಅಭಿಮಾನದ ಸಂಗತಿಯನ್ನು ಅವರು ಉಲ್ಲೇಖ ಮಾಡಿದರು. ದಿನೇಶ್ ಪೈ ಇಲ್ಲದಂಥ ಮುನಿಯಾಲನ್ನು ಯೋಚನೆ ಮಾಡಲಿಕ್ಕೆ ನಾವು ಯಾರೂ ಕೂಡ ಸಾಧ್ಯ ಇಲ್ಲ. ಯಾಕೆಂದರೆ ಮುನಿಯಾಲಿನ ಎಲ್ಲ ಅಭಿವೃದ್ಧಿಯ ಚಟುವಟಿಕೆಯಲ್ಲಿ ದಿನೇಶ್ ಪೈ ಅವರ ನೇತೃತ್ವ ಭಾಳ ದೊಡ್ಡದು. ಇವತ್ತು ಈ ಭಾಗದ ಅವರೇ ಉಲ್ಲೇಖ ಮಾಡಿದಂತೆ ಇಲ್ಲಿಯ ಶಾಲೆ, ಇಲ್ಲಿಯ ಡಿಗ್ರಿ ಕಾಲೇಜು, ಇಲ್ಲಿಯ ಹಾಸ್ಪಿಟ್ಲು, ಇಲ್ಲಿಯ ಬಸ್ ಸ್ಟ್ಯಾಂಡು, ಇವತ್ತು ಇಡೀ ಮುನಿಯಾಲಿನ ಡಬಲ್ ರೋಡ್ ಆದಂಥ ಚಟುವಟಿಕೆ, ಗ್ರಾಮೀಣ ಪ್ರದೇಶದಲ್ಲಿ ಆಗಿರುವಂಥ ಎಲ್ಲ ರಸ್ತೆಗಳು, ಇವೆಲ್ಲದರಲ್ಲೂ ಕೂಡ ಮಾನ್ಯ ದಿನೇಶ್ ಪೈ ಅವ್ರದ್ದು ಭಾಳ ವಿಶೇಷವಾದಂಥ ಪ್ರಯತ್ನ ಇದೆ. ನಾನು ಬೆಳಿಗ್ಗೆ ಅವರಿಗೆ ತಮಾಷೆ ಮಾಡ್ತಾ ಇದ್ದೆ, ನಿಮ್ಮ ಕೈಯಿಂದ ಏನೇನು ಆಗಿದೆ ಅಂತ. 2 ಬಾರಿ ಗ್ರಾಮ ಪಂಚಾಯಿತಿ ಸದಸ್ಯರು, BJPಯ ರಾಷ್ಟ್ರೀಯ ಪರಿಷತ್ತಿನ ಸದಸ್ಯರಾಗಿದ್ದರು, ಮೆಸ್ಕಾಮಿನ ಡೈರೆಕ್ಟರ್ ಆಗಿದ್ದರು, APMCಯ ಸದಸ್ಯರಾಗಿದ್ದರು, ಈಗ ಸೇವಾರತ್ನ ಪ್ರಶಸ್ತಿ, ಪಕ್ಕದ ದೇವಸ್ಥಾನದ ಇಲ್ಲಿಯ ಮುನಿಯಾಲಿನ ದೇವಸ್ಥಾನದ ಟ್ರಸ್ಟಿ ಆಗಿದ್ದರು, ಹರಿಕಂಡಿಗೆ ದೇವಸ್ಥಾನದ ಟ್ರಸ್ಟಿ ಆಗಿದ್ದರು. ಇಷ್ಟೆಲ್ಲ ಕಾರ್ಯಗಳನ್ನು ಮಾಡಬೇಕಾಗಿದ್ರು ಕೂಡ ಅದೆಲ್ಲದಕ್ಕೂ ಕೂಡ ನ್ಯಾಯವನ್ನು ಕೊಟ್ಟಿದ್ದಾರೆ. ಅದು ಭಾಳ ವಿಶೇಷ. ಅದೆಲ್ಲದಕ್ಕೂ ಕೂಡ ನ್ಯಾಯವನ್ನು ಕೊಟ್ಟಿದ್ದಾರೆ. ಅಲ್ಲೊಂದು ಹೊಸ ಪರಿವರ್ತನೆಯನ್ನು ಅವ್ರು ಮಾಡಿದ್ದಾರೆ. ಇವತ್ತು ಅವರ ತಂದೆಯ ಹೆಸರಿನಲ್ಲಿ ಒಂದು ದೊಡ್ಡ ಬಸ್ ನಿಲ್ದಾಣವನ್ನು ಇವತ್ತು ಅವ್ರು ಮಾಡಿರುವಂಥದ್ದು
ಖಂಡಿತ ಇಡೀ ನಮ್ಮೆಲ್ಲರಿಗೂ ಕೂಡ ಒಂದು ಹೊಸ ಪ್ರೇರಣೆಯನ್ನು ಖಂಡಿತ ಕೊಟ್ಟಿದೆ. ಆ ಸೇವಾ ರತ್ನಕ್ಕೆ ಒಂದು ಅರ್ಹತೆಯನ್ನು ಪಡ್ಕೊಂಡಂಥ ಒಬ್ಬ ಸಮಾಜ ಸೇವಕ ದಿನೇಶ್ ಬೈ ಅವರು, ಅವರ ನೇತೃತ್ವದಲ್ಲಿ, ಅವರ ಎಲ್ಲರ ಮಾರ್ಗದರ್ಶನದಲ್ಲಿ ಹಿಂದೂ ಹೆಲ್ಪಿನ ಚಟುವಟಿಕೆಯು ಕೂಡ ಕಳೆದ ಹಲವಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಅವರೆಲ್ಲರ ನೇತೃತ್ವದಲ್ಲಿ ಈ ಚಟುವಟಿಕೆಯನ್ನು ಇನ್ನಷ್ಟು ನಾವು ಚಂದಗಾಳಿಗೊಳಿಸೋಣ. ಮಾನ್ಯ ಚಕ್ರವರ್ತಿ ಸೂಲಿಬೆಯವರ ನಾನೇ ಭಾರತದ ಪರಿಕಲ್ಪನೆ ಏನಿದೆ, ಆ ರಾಷ್ಟ್ರೀಯ ಭಾವನೆಯನ್ನು ಇಟ್ಟುಕೊಂಡು ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಕೆಲಸವನ್ನು ಮಾಡೋಣ ಅನ್ನುವಂಥ ವಿನಂತಿಯನ್ನು ಮಾಡಿ ಬಂದಂಥ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ನಮಸ್ಕಾರ.